ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸಿರ್ತಕ್ಕಾಗಿ ದೇವರೆಲ್ಲ ಒಳ್ಳೆಯದಕ್ಕೆ ಮಾಡ್ತಾನೆ. ಸೈತಾನನ್ನು ಮಾಡಿದಂತ ಕೇಡಿಗಾಗಿ ಮಾಡಿರಬಹುದು, ಅದನ್ನು ದೇವರು ನಮಗೆ ಒಳ್ಳೆಯದಕ್ಕೆ ಮಾಡಿ. ಒಂದು ವಾಕ್ಯ ಓದಿ, ಆದಿಕಾಂಡ 50:20, ಜೆನಿಸಿಸ್ 50:20. ಅಲ್ಲಿ ಯೋಸೆಫನು ತನ್ನ ಅಣ್ಣಂದರಿಗೆ ಹೇಳುವಂತ ಮಾತದು. ಓದಿ. ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. 19ರಿಂದ ಓದಿ. ಯೋಸೇಫನು ಅವರಿಗೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೇ, ನೀವಂತೂ ನನಗೆ ಕೇಡಾಗಬೇಕೆಂದು ಎನಿಸಿದ್ದೀರಿ. ನೀವಂತೂ ನನಗೆ ಕೇಡಾಗಬೇಕೆಂದು ಎನಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಒಂದು ವೇಳೆ ಸೈತಾನ ಅಥವಾ ಇನ್ಯಾವುದೇ ವ್ಯಕ್ತಿಗಳು, ನಿಮ್ಮ ವೈರಿಗಳು ನಿಮಗೆ ಕೇಡಾಗಬೇಕೆಂಬುದಾಗಿ ಬಯಸಬಹುದು. ಅನೇಕ ದಾಳಿಗಳು ನಿಮಗೆ ಎದುರಾಗಿ ಬರಬಹುದು. ಸಡನ್ಲಿ ಕೆಲಸ ಹೋಗುವುದು, ಸಡನ್ಲಿ ಆರ್ಥಿಕವಾಗಿ ಕುಗ್ಗಿ ಹೋಗುವಂಥದ್ದು, ಅಥವಾ ಸಡನ್ಲಿ ಒಂದು ಆರೋಗ್ಯ ಕಳ್ಕೊಳ್ಳುವಂಥದ್ದು, ಕೆಲವು ಬಾಗಿಲುಗಳು ಮುಚ್ಚಲ್ಪಟ್ಟ ಪರಿಸ್ಥಿತಿಗಳು ಕೆಲವೊಮ್ಮೆ ಬರುವಂಥದ್ದು. ಅಂಥ ಅನುಭವದಲ್ಲಿ ನಾವು ಕೆಲವೊಮ್ಮೆ ಕುಗ್ಗಿ ಹೋಗುತ್ತೇವೆ. ಪ್ರಾರ್ಥನೆ ಕೂಡ ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ, ಆರಾಧನೆ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ಬೇಸರ ಆಗುತ್ತದೆ. ಯಾಕೆ ದೇವರು ನನ್ನ ಪರಿಸ್ಥಿತಿ ನೋಡುವುದಿಲ್ಲ, ಯಾಕೆ ದೇವರು ನನಗೆ ಇದನ್ನು ಹೊರಗೆ ತರುವುದಿಲ್ಲ, ಯಾಕೆ ದೇವರು ನನ್ನ ಜೀವಿತ ಇದನ್ನು ಅನುಮತಿಸಿದ ಎಂಬುದಾಗಿ ಕೆಲವೊಂದು ಪ್ರಶ್ನೆಗಳೊಂದಿಗೆ ಕೆಲವೊಮ್ಮೆ ನಾವು ನಿಲ್ಲುತ್ತೇವೆ. ಆದರೆ ವೈರಿಗಳು ಕೇಡು ಆಗಬೇಕೆಂಬುದಾಗಿ ಬಯಸದಂತ ಸಂಗತಿ ದೇವರು ನಮಗೆ ಒಳ್ಳೆಯದಕ್ಕಾಗಿ ಮಾರ್ಪಡಿಸುತ್ತಾನೆ.